ಪ್ರತಿಯೊಬ್ಬರು ಒಂದೊಂದು ಡಾಟ್ ಇದ್ದಂಗೆ. ಪ್ರತಿಯೊಬ್ಬರೊಬ್ಬರು ಇಂಡಿವಿಜುವಲ್, ಪ್ರತಿಯೊಬ್ಬರು ಹೋಲ್ ಕಂಪ್ಲೀಟ್ ಒಂದೊಂದು ಡಾಟ್ ಥರ. ಆದರೆ ನಾವೊಂದು ಡಿಸೈನ್ನಲ್ಲಿ ಆ ಡಾಟ್ನ ಸೇರಿಸ್ತಾ ಹೋದರೆ ಒಂದು ಬ್ಯೂಟಿಫುಲ್ ರಂಗೋಲಿ ಆಗುತ್ತೆ. ಅದೇ ಥರನೇ ನಾವೆಲ್ಲರೂ ಕೂಡ ಒಂದು ಆರ್ಗನೈಸ್ಡ್ ವೇ, ಒಂದು ಸ್ಕೀಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರೆ, ಹೊಂದ್ಕೊಂಡು ಕೆಲಸ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್, ನಮ್ಮಿಂದ ಒಂದು ಒಳ್ಳೆ ಕ್ರಿಯೇಟಿವಿಟಿ ಏನೋ ಒಂದು ನಮ್ಮಲ್ಲಿ ಬರುತ್ತೆ. ಗ್ರೂಪ್ನಲ್ಲಿ, ಟೀಮ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಡಾಟ್ಗಳು ಒಂದು ಅಲೈನ್ಮೆಂಟು, ನಮ್ಮ ಫ್ರೀಕ್ವೆನ್ಸಿ ನೋಡ್ಕೊಂಡು ನಾವು ಸೇರೋದು. ಅದಕ್ಕೆ ನಾವೆಲ್ಲ ಒಂದೊಂದು ಡಾಟು, ಆದರೆ ನಾವೆಲ್ಲ ಸೇರಿದಾಗ ಒಂದು ಲೈನ್ ಬರಬೇಕು ಕನೆಕ್ಟ್ ಮಾಡೋಕ್ಕೆ. ಆ ಕನೆಕ್ಷನ್ನಲ್ಲಿ ಕೆಲಸ ಮಾಡಬೇಕು, ಕ್ರಿಯೇಟಿವ್ ಆಗುತ್ತೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಡಾಟ್ ಆಗಿದ್ದರೆ ಆ ಡಾಟ್ ಸುತ್ತ ಕೋಟೆ ಕಟ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ಕೋಟೆ ಕಟ್ಕೊಂಡ್ಬಿಟ್ವಿ, ನಾವು ಬಹಳ ಇನ್ಕ್ಲೂಸಿವ್ ಅಂದ್ಕೊಂಡು, ಆದರೆ ನಾವು ನಿಜವಾಗ್ಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿರ್ತೀವಿ. ಅಂದರೆ ಕಂಪ್ಲೀಟಾಗಿ ಎಲ್ಲರಿಂದ ದೂರ ಹೋಗೋದು, ಐಸೋಲೇಟೆಡ್. ಆ ಥರ ನಾವು ಬಹಳ ಎಕ್ಸ್ಕ್ಲೂಸಿವ್ ನಿಮ್ಮಲ್ಲೇ ಇನ್ಕ್ಲೂಸಿವ್ ಆಗಿ ಇದ್ಬಿಡ್ತೀರ ಕೋಟೆ ಕಟ್ಕೊಂಡು. ಆವಾಗ ಯಾರ ಹತ್ರನೂ ಕನೆಕ್ಟ್ ಮಾಡೋಕ್ಕಾಗಲ್ಲ. ಈಗೋದು ಕೋಟೆ, ಅದು ಅಲ್ಲಿಂದ ಹೊರಗೆ ಬರೋಕ್ಕಾಗಲ್ಲ. ಹಾಗೆ ತುಂಬ ತಿಳ್ಕೊಂಡಿರೋರೆಲ್ಲರೂ ಅಲ್ಲಲ್ಲೇ ಕೋಟೆ ಕಟ್ಕೊಂಡ್ರೆ, ಆ ತಿಳ್ಕೊಂಡಿರೋರೆಲ್ಲ ಸೇರಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸಾಧ್ಯನೇ ಇಲ್ಲ. ತಿಳ್ಕೊಂಡಿರೋರು ತುಂಬ ಜನ ಇದ್ದ ಕಡೆ ಒಳ್ಳೆ ಕೆಲಸ ಅವರಿಂದ ಹೊರಗೆ ಬರೋದೇ ಇಲ್ಲ. ಅದೇ ಇನ್ನೋಸೆಂಟಾಗಿ, ಓಪನ್ ಆಗಿ, ಎಲ್ಲರ ಜೊತೆನೂ ಸೇರಿಕೊಂಡು ಒಂದು ಡಿಸೈನ್ ಆಗಿ ಸೇರೋ ಕಡೆ ಬ್ಯೂಟಿಫುಲ್ ಕೆಲಸಗಳಾಗುತ್ತೆ.